ಜಗತ್ತಿನಾದ್ಯಂತ ಭಾರತ ಮತ್ತು ರಷ್ಯಾ ಸಂಬಂಧ ಅಚ್ಚರಿ ಮೂಡಿಸಿದೆ. 2 ದಿನಗಳ ಕಾಲ ಭಾರತದ ಪ್ರವಾಸದಲ್ಲಿರುವ ಪುಟಿನ್ಗೆ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಮೋದಿ ಪುಟಿನ್ ಅಮೆರಿಕಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಜಂಟಿ ಸುದ್ದಿಗೋಷ್ಠಿ ನಡೆಸಿ ಇಡೀ ಜಗತ್ತಿಗೆ ಸಂದೇಶ ರವಾನೆ ಮಾಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಭಾರತದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಭಾರತ ರಷ್ಯಾ ಸಹಕಾರದಲ್ಲಿ ಹೊಸ ಮೈಲಿಗಲ್ಲು. ಉಭಯ ರಾಷ್ಟ್ರಗಳ ನಡುವೆ ಹಲವು ಒಪ್ಪಂದಕ್ಕೆ ಸಹಿ. ಎಸ್, ಇಡೀ ಜಗತ್ತಿನಾದ್ಯಂತ ಭಾರತ ಮತ್ತು ರಷ್ಯಾದ ಅಧ್ಯಕ್ಷರ ಭೇಟಿಯ ವಿಚಾರವೇ ಸದ್ದು ಮಾಡ್ತಿದೆ. 2 ದಿನಗಳ ಕಾಲ ಭಾರತದ ಪ್ರವಾಸದಲ್ಲಿರುವ ಪುಟಿನ್ಗೆ ಭಾರತದ ಪ್ರಧಾನಿಯಿಂದ ಭವ್ಯ ಸ್ವಾಗತ ದೊರೆಯಿತು. ಇಂದು ಭಾರತ ರಷ್ಯಾ ನಡುವಿನ 23ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಉಭಯ ನಾಯಕರು ಭಾಗಿಯಾಗಿ ಚರ್ಚೆ ನಡೆಸಿದರು. 2 ದೇಶಗಳ ನಡುವಿನ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ ವಿಚಾರ ಸೇರಿದಂತೆ ಹಲವು ಜಾಗತಿಕ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದರು. ಅಮೆರಿಕದ ತೆರಿಗೆ ವಾರ್ ವಿರುದ್ಧ ಭಾರತ ರಷ್ಯಾ ಸಮರ. ವಿಶ್ವಕ್ಕೆ ಸಂದೇಶ ರವಾನಿಸಿದ ಪುಟಿನ್ ಭಾರತ ಭೇಟಿ. ಭಾರತಕ್ಕೆ ರಷ್ಯಾದ ಅಧ್ಯಕ್ಷ ಪುಟಿನ್ ಆಗಮನದಿಂದಾಗಿ ಜಗತ್ತಿನ ಹಲವು ದೇಶಗಳ ಕಣ್ಣು ಕೆಂಪಾಗಿದೆ. 108 ಸವಾಲುಗಳನ್ನ ದಾಟಿ ಭಾರತಕ್ಕೆ ಪುಟಿನ್ ಆಗಮಿಸುತ್ತಿದ್ದಂತೆ ಇಡೀ ಜಗತ್ತು ಭಾರತದ ಸಾಮರ್ಥ್ಯವನ್ನ ಕೊಂಡಾಡಿದೆ. ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ನಡೆದ 23ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಮೋದಿ ಪುಟಿನ್ ಜೋಡಿ ಜಗತ್ತಿಗೆ ದೊಡ್ಡ ಸಂದೇಶವನ್ನೇ ರವಾನೆ ಮಾಡಿದ್ದಾರೆ. 2030ರವರೆಗೆ ರಷ್ಯಾ ಭಾರತದ ವ್ಯಾಪಾರವನ್ನು ಭಾರೀ ಪ್ರಮಾಣದಲ್ಲಿ ಹೆಚ್ಚಿಸುವ ಆರ್ಥಿಕ ಸಹಕಾರದೊಂದಿಗೆ ರಸಗೊಬ್ಬರ ಸ್ಥಾವರದಿಂದ ಹಿಡಿದು ಆಹಾರ ಸುರಕ್ಷತೆ, ಆರೋಗ್ಯದವರೆಗೆ ಹಲವು ಕ್ಷೇತ್ರಗಳಲ್ಲಿ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ್ನಲ್ಲಿ S-400 ಕ್ಷಿಪಣಿ ಬಳಕೆ ಯಶಸ್ವಿಯಾದ ಬೆನ್ನಲ್ಲೇ S-400 ಮತ್ತಷ್ಟು ಖರೀದಿ ಪ್ರಸ್ತಾಪ, ಸಬ್ಮರೈನ್, ಬ್ರಹ್ಮೋಸ್, ನಾಗರಿಕ ಪರಮಾಣು, ತೈಲ ಖರೀದಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಇನ್ನು ಪುಟಿನ್ ಮೋದಿ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ರಷ್ಯಾ ಮತ್ತು ಭಾರತದ ನಡುವಿನ ಸಂಬಂಧದ ಬಗ್ಗೆ ಮಾತನಾಡಿದರು. ಮೋದಿ ಮಾತನಾಡಿ, ಭಾರತ ಎಂದೆಂದೂ ಶಾಂತಿಯ ಪರವಾಗಿಯೇ ಇರುತ್ತೆ, ಯುದ್ಧಕ್ಕೆ ಶಾಂತಿಯುತ ಪರಿಹಾರ ಹುಡುಕಿಕೊಳ್ಳುತ್ತೇವೆ ಎಂದು ಶಾಂತಿ ಮಂತ್ರವನ್ನ ಜಪಿಸಿದ್ರು. ಇನ್ನು ಪುಟಿನ್ ಮಾತನಾಡಿ, ನಮ್ಮ ದೇಶಗಳು ಪಾವತಿ ಇತ್ಯರ್ಥಕ್ಕಾಗಿ ರಾಷ್ಟ್ರೀಯ ಕರೆನ್ಸಿಗಳ ಬಳಕೆಯತ್ತ ಕ್ರಮೇಣ ಸಾಗುತ್ತದೆ. ಭಾರತ ಹಾಗೂ ರಷ್ಯಾ ನಡುವಿನ ತೈಲ, ಅನಿಲ, ಕಲ್ಲಿದ್ದಲು ಮತ್ತು ಭಾರತದ ಇಂಧನ ಅಗತ್ಯಗಳಿಗೆ ಅಗತ್ಯವಿರುವ ಎಲ್ಲದರ ಸ್ಥಿರ ಪೂರೈಕೆಯಲ್ಲಿ ನಾವು ಯಶಸ್ವಿ ಪಾಲುದಾರಿಕೆ ಇರುತ್ತದೆ ಎಂದರು. ರಷ್ಯಾ ಅಧ್ಯಕ್ಷ ಪುಟಿನ್ ಆಗಮನ ಹಿನ್ನೆಲೆಯಲ್ಲಿ ದಿಲ್ಲಿಯಾದ್ಯಂತ ಎಂದೆಂದೂ ಕಾಣದ ರೀತಿ ಬಿಗಿ ಭದ್ರತೆ ಹೆಚ್ಚಿಸಲಾಗಿದೆ. ಪೊಲೀಸರ ಜೊತೆ ಅರೆಸೇನಾ ಪಡೆ, ಕ್ಷಿಪ್ರ ರಕ್ಷಣಾ ಪಡೆ ಯೋಧರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. NSG ಕಮಾಂಡೋ ಪಡೆಗಳ ಜೊತೆ ಸ್ಕೈಪರ್, ಡ್ರೋನ್, ಜಾಮರ್, AI ಆಧಾರಿತ ಪರಿಶೀಲನೆಯ 5 ಹಂತದ ಭದ್ರತೆ ಹಾಕಲಾಗಿತ್ತು. ಒಟ್ಟಾರೆ ಭಾರತ ಹಾಗೂ ರಷ್ಯಾ 2 ದೇಶಗಳು ಅಮೆರಿಕಾಗೆ ಕ್ಯಾರೆ ಎನ್ನದೇ ಗಟ್ಟಿಯಾದ ನಿರ್ಧಾರ ತೆಗೆದುಕೊಂಡಿದೆ. ಅಮೆರಿಕದ ನಿರಂತರ ಒತ್ತಡದ ನಡುವೆಯೂ ರಷ್ಯಾದಿಂದ ತೈಲ ಖರೀದಿ ಮಾಡಲು ಭಾರತ ಮಹತ್ವದ ಹೆಜ್ಜೆ ಇಟ್ಟು ಅಮೆರಿಕಕ್ಕೆ ಮುಖಭಂಗ ಮಾಡಿದೆ. ನ್ಯೂಸ್ ಡೆಸ್ಕ್, ಬೆಂಗಳೂರು ಗ್ಯಾರಂಟಿ ನ್ಯೂಸ್.